ओम अथातो ब्रह्म जिज्ञासा ओम अथातः शब्दपूर्वाणि सूत्राणि निखिलान्यपि प्रारभन्ते नियत्यैव तत्किमत्र नियामकम्. ಈ ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರಗಳನ್ನು ಅವಲಂಬಿಸಿದೆ. ಆ ಬ್ರಹ್ಮಸೂತ್ರಗಳಿಗೆ ಇರುವಂತಹ ಮಹತ್ವ ಏನು ಅನ್ನೋದನ್ನೆಲ್ಲ ಈ ಹಿಂದೆ ನಾವು ಸ್ಕಂದ ಪುರಾಣಕ್ಕೆ ಅನುಸಾರವಾಗಿ ನೋಡಿದ್ದೀವಿ. ಇನ್ನು ಮುಂದೆ ಗರುಡ ಪುರಾಣದ ಒಂದಷ್ಟು ಶ್ಲೋಕಗಳನ್ನು ಆಚಾರ್ಯರು ಉದ್ಧರಿಸ್ತಾರೆ. ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಏನು ಸೂತ್ರ ಇದೆ, ಅದರಲ್ಲಿ ಅಥ ಶಬ್ದ ಇದೆ ಮತ್ತು ಅಥ ಶಬ್ದ ಇದೆ. ಅವೆರಡಕ್ಕೆ ಏನು ಅರ್ಥ ಅಂತ ಆಚಾರ್ಯ ಹೇಳ್ತಿದ್ದಾರೆ. ಅಥ ಶಬ್ದ ಮಂಗಲಾರ್ಥ ಅಧಿಕಾರ ಅನಂತರ್ಯಾರ್ಥಶ್ಚ. ಅಥ ಎಂಬ ಶಬ್ದಕ್ಕೆ ಮಂಗಲವನ್ನು ಸೂಚನೆ ಮಾಡುವ ಅಭಿಪ್ರಾಯ ಇದೆ, ಒಂದು ಪ್ರಯೋಜನ ಇದೆ. ಮತ್ತು ಈ ಬ್ರಹ್ಮಸೂತ್ರ ಭಾಷ್ಯವನ್ನು ಓದಲಿಕ್ಕೆ ಬೇಕಾದ ಅಧಿಕಾರವನ್ನು ಸಂಪಾದನೆ ಮಾಡಿದ ಬಳಿಕ ಅನ್ನೋ ಅರ್ಥವನ್ನು ಸೂಚನೆ ಮಾಡುವ ತಾತ್ಪರ್ಯ ಇದೆ. ಅತಃ ಶಬ್ದ ಹೇತ್ವರ್ಥ. ಅತಃ ಅಂತ ಏನಿದೆ ಮುಂದೆ ಅದು ಹೇತು ಅನ್ನೋ ಅರ್ಥವನ್ನು ಸೂಚನೆ ಮಾಡ್ತದೆ. ಈ ಹಿಂದೆ ನಾನು ಅನುವ್ಯಾಖ್ಯಾನ ನ್ಯಾಯಸುಧಾ ಓದುವಾಗಲೂ ಕೂಡ ಓಂ ಅಂತನ್ನುವುದು ಸೂತ್ರದಲ್ಲಿ ಸೇರಿದೆಯೋ ಇಲ್ವೋ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ. ಆದ್ರಿಂದ ಸೂತ್ರದ ಆದ್ಯಂತದಲ್ಲಿ ಮತ್ತೊಂದು ಓಂಕಾರ ಹಾಕಬೇಕು ಅಂತಿರೋದ್ರಿಂದ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಬೇಕು ಅಂತ ಒಂದು ಪಕ್ಷ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಇಷ್ಟೇ ಸೂತ್ರ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಇಷ್ಟು ಓದಿದ್ರೆ ಸಾಕು ಅಂತ ಇನ್ನೊಂದು ಪಕ್ಷ. ಅದಿರೋದು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಅಲ್ಲಿ ಅದು ಹಿಂದೆ ವಿದ್ಯಾಮಾನ ತೀರ್ಥರ ಜೊತೆಗೆ ಮತ್ತು ನಮ್ಮ ಗುರುಗಳ ಜೊತೆಗೆಲ್ಲ ಬೇಕಾಷ್ಟು ಚರ್ಚೆ ಮಾಡಿದ್ದೆ. ಅದು ಏನು ಮಾಡಿದ್ದೆ ಅಂತ ನನಗೂ ಈಗ ಅಷ್ಟು ನೆನಪಿಲ್ಲ. ಅದಾದ್ಮೇಲಿಂದ ಅದನ್ನೆಲ್ಲ ಮತ್ತೊಂದು ಸರಿ ನಾನು ಅವಲೋಕಿಸಿಲ್ಲ. ಆದರೂ ಈಗ ಸದ್ಯ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಇಷ್ಟೇ ಸೂತ್ರ ಅಂತ ಇಟ್ಕೊಂಡು ಮುಂದೆ ಹೊರಟಿದ್ದೇವೆ. ನಾವು ಮುಂದೆ ನೋಡಿದಂತೆ ಮತ್ತಷ್ಟು ವಿಷಯ ಅದ್ರ ಬಗ್ಗೆ ಬೆಳಕಿಗೆ ಬರಬಹುದು, ನನಗೂ ಕೂಡ ಹಿಂದಿಂದ ಸ್ಮರಣೆಗೆ ಬರಬಹುದು. ಸತ್ತರ್ಕ ದೀಪಾವಳಿಯಲ್ಲಿ ಹೀಗೆ ಹೇಳ್ತಾರೆ, ತತ್ರ ಅತಃ ಶಬ್ದವು ವ್ಯಾಚಷ್ಟೇ. ಸತ್ತರ್ಕ ದೀಪಾವಳಿಯನ್ನು ಗಮನಿಸಬೇಕು. ಮೊದಲು ಅಥ ಮತ್ತು ಅತಃ ಶಬ್ದ ಇವುಗಳನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ ಆಚಾರ್ಯರು. ಅದ್ಯಾಕೆ ಅವನ್ನೇ ಯಾಕೆ ವ್ಯಾಖ್ಯಾನ ಮಾಡ್ತಿದ್ದಾರೆ ಅಂದರೆ ಅಥ ಅನ್ನೋ ಶಬ್ದವೇ ಮೊದಲು, ಅತಃ ಶಬ್ದ ಆಮೇಲೆ, ಓಂ ಅನ್ನೋ ಶಬ್ದ ಅಲ್ಲಿಲ್ಲ ಅಂತ ಗೊತ್ತಾಗ್ತದೆ. ಇದಲ್ಲದೇನೆ ಸನ್ಯಾಯ ರತ್ನಾವಲಿ ಅಂತ ಅನುವ್ಯಾಖ್ಯಾನಕ್ಕೆ ಪದ್ಮನಾಭ ತೀರ್ಥ ವ್ಯಾಖ್ಯಾನ ಏನಿದೆ, ಅಲ್ಲಿ ನಾಯಂ ಓಂಕಾರ ಅಥ ಶಬ್ದವತ್ತು ಸೂತ್ರಾವಯವ. ಓಂಕಾರ ಅನ್ನೋದೇನಿದೆ ಅದು ಅಥಾತ ಶಬ್ದಗಳಂತೆ ಸೂತ್ರದ ಅವಯವ ಅಲ್ಲ ಅಂತ ಹೀಗೆ ಅದನ್ನು ಅವರು ಹೇಳಿದ್ದಾರೆ ಅಂತ ಕೇಳಿದೆ ವಿದ್ವಾಂಸರ ಮುಖದಿಂದ. ಇಲ್ಲಿಯೂ ಕೂಡ ಅಥ ಶಬ್ದ ಮತ್ತು ಅಥ ಶಬ್ದಗಳನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ ಆಚಾರ್ಯರು ಅಂತ ಪದ್ಮನಾಭ ತೀರ್ಥರು ಹೇಳ್ತಾರೆ. ಉಕ್ತಾರ್ಥೆ ಗಾರುಡ ವಚನ ಉದಾಹರತೆ. ಗರುಡ ಪುರಾಣದ ಮಾತನ್ನ ಹೇಳ್ತಾ ಇದ್ದಾರೆ. ಆ ಶ್ಲೋಕನ ಪದ್ಮನಾಭ ತೀರ್ಥರು ಕೂಡ ಹೇಳಿದ್ದಾರೆ. ಈ ಶ್ರುತ ಮಾತ್ರೇಣಾಪಿ ಅಥ ಶಬ್ದೇನ ಮಂಗಲಾಚರಣಂ ಭವತಿ ಇತಿ ಜ್ಞಾಯತೆ. ಕೇವಲ ಅದನ್ನು ಕೇಳಿದ್ರೂ ಸಾಕು, ಅದಕ್ಕೇನಾದ್ರು ವಿಶಿಷ್ಟ ಅರ್ಥ ಇದೆಯೋ ಅದು ಆಮೇಲಿನ ವಿಷಯ. ಅದನ್ನು ಕೇಳಿದ್ರೂ ಕೂಡ ವೀಣೆ ಧ್ವನಿ, ಗಂಟೆಯ ಧ್ವನಿಯಂತೆ ಅದು ಮಂಗಲವನ್ನು ಸೂಚನೆ ಮಾಡ್ತದೆ. ಅಲ್ಲಿ ಮುಂದೆ ಅಕಾರ ಸರ್ವವಾಗಾತ್ಮ ಅಂತಿದೆ, 4-5 ಶ್ಲೋಕ ಆದಮೇಲೆ. ಅದು ಅಕಾರದ ಅರ್ಥವನ್ನು ಯಾಕೆ ಹೇಳ್ತಿದ್ದಾರೆ ಪದ್ಮನಾಭ ತೀರ್ಥರು ಹೇಳ್ತಾರೆ, ಅಥಾತ ಶಬ್ದಯೋ ಪ್ರಾಶಸ್ತ್ಯ ಜ್ಞಾಪನಾರ್ಥಂ. ಈ ಅಥ ಮತ್ತು ಅಥ ಶಬ್ದಗಳು ಹೇಗೆ ಪ್ರಶಸ್ತ ಆಗಿವೆ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅಕಾರ ಸರ್ವವಾಗಾತ್ಮ ಪರಬ್ರಹ್ಮ ವಿಧಾಯಕ ಅಂತನ್ನೋದನ್ನ ಅದನ್ನ ಈ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದ್ದಾರೆ. ವ್ಯಾಸರು ಪುರಾಣದಲ್ಲಿ ಹೇಳಿದ್ದನ್ನು ಆಚಾರ್ಯರು ಇಲ್ಲಿ ಕೋಟ್ ಮಾಡ್ತಿದ್ದಾರೆ. ಸರ್ವವಾಗಾತ್ಮಕ ಹೇಗೆ ಆಕಾರ ಅಂದ್ರೆ ತತ್ ಪ್ರತಿಪಾದನೆ ವಿಷ್ಣುವಾಚಿತ್ವಾತ್. ಈ ಸರ್ವ ವಾಕ್ಗಳಿಂದಲೂ ಕೂಡ ಪ್ರತಿಪಾದ್ಯನಾದ ಭಗವಂತ ಏನಿದ್ದಾನೆ ಅವನನ್ನು ಪ್ರತಿಪಾದನೆ ಮಾಡುವಂಥದ್ದು ಈ ಅಕಾರ. ಅಕಾರ ಹೆಚ್ಚು ಸಂಕ್ಷಿಪ್ತವಾಗಿ, ಹೆಚ್ಚು ಪರಿಣಾಮಕಾರಿಯಾಗಿ ಈ ಎಲ್ಲವನ್ನೂ ಪ್ರಯೋಗ ಮಾಡ್ತದೆ. ಈ ಸಕಲ ಶಾಸ್ತ್ರಗಳ ತಾತ್ಪರ್ಯ ಏನು, ಅವನು ಈ ಜಗತ್ತಿಗಿಂತ ಭಿನ್ನ, ಅವನು ದೋಷರಹಿತ, ಗುಣವಿಶಿಷ್ಟ, ಹೀಗೆಲ್ಲ ಹೇಳುವುದು ಅವುಗಳ ತಾತ್ಪರ್ಯ. ಅದೆಲ್ಲವನ್ನೂ ಕೂಡ ಅಕಾರ ತಾನಾಗಿ ಹೇಳ್ತದೆ. ಅಂದ್ರೆ ಭಿನ್ನ ಅಂತ ಅರ್ಥ, ಜಗತ್ತಿಗಿಂತ ಭಿನ್ನ ಅಂತ ಅರ್ಥ. ಅಂದ್ರೆ ಅಭಾವವುಳ್ಳವನು ಅಂತ ಅರ್ಥ, ದೋಷದ ಅಭಾವವುಳ್ಳವನು. ಹೀಗೆ ಆ ಪ್ರತಿಯೊಂದು ಅರ್ಥವೂ ಕೂಡ ಅದರಿಂದ ಸಿಗ್ತದೆ. ತಥಾ ತಕಾರ ಥಕಾರವು
ವಿಷ್ಣೋ ವ್ಯಾಪ್ತಿ ಸ್ಥಿತಿ ವಾಚಿನವು ಇತ್ಯರ್ಥ. ತಕಾರ ಅನ್ನುವುದು ವಿಷ್ಣುವಿನ ವ್ಯಾಪ್ತಿಯನ್ನು ಹೇಳ್ತದೆ. ಅದು ಎಲ್ಲೇ ತತ್ ಅಂತ ಬಂದಲ್ಲಿಯೂ ಕೂಡ, ಗಾಯತ್ರಿ ಮಂತ್ರದಲ್ಲಿ ಕೂಡ ತತ್ ಅಂತ ಬಂದರೆ ತತ್ ಅಂತ ಅನ್ನೋದು ಅವನ ವ್ಯಾಪ್ತಿಯನ್ನು ಹೇಳ್ತದೆ. ವ್ಯಾಪ್ತಿ ಅಂದರೆ ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ ಮತ್ತು ಗುಣತಃ ವ್ಯಾಪ್ತಿ. ಇದೆಲ್ಲವನ್ನು ಕೂಡ ನಾವು ಯಾವ್ದ್ಯಾವ್ದು ಸಾಧ್ಯವೋ ಅದನ್ನೆಲ್ಲವನ್ನು ತಗೊಳ್ಬೇಕು. ತಕಾರ ಅನ್ನೋದು ವಿಷ್ಣುವಿನ ವ್ಯಾಪ್ತಿಯನ್ನು ಹೇಳಿದರೆ, ಥಕಾರ ಅನ್ನೋದು ಆತನ ಸ್ಥಿತಿಯನ್ನು ಹೇಳ್ತದೆ. ಅದೇನಂತ ಮುಂದೆ ಮತ್ತಷ್ಟು ವಿವರವಾಗಿ ನೋಡ್ತೇವೆ. ತತ್ವ ಪ್ರದೀಪನು ಕೂಡ ಇಲ್ಲಿ ಸ್ವಲ್ಪವೇ ಇದೆ ತತ್ವ ಪ್ರಕಾಶಿಕಕ್ಕೆ ಹೋಲಿಸಿದರೆ. ಅವರೇನು ಹೇಳ್ತಿದ್ದಾರೆ, ಅಥ ಶಬ್ದ ಶ್ರವಣ ಕೀರ್ತನಾಭ್ಯಾಂ ಮಂಗಲ ಫಲ. ಈ ಅಥ ಅನ್ನೋ ಶಬ್ದವನ್ನ ನಾವು ಕೆಲವರು ಕೇಳ್ತಾರೆ, ಇನ್ನೊಬ್ರು ಅದನ್ನ ಹೇಳ್ತಾರೆ ಬಾಯಿಂದ. ಅಷ್ಟು ಹೇಳಿದ್ರು ಸಾಕು, ಅದು ಮಂಗಲದ ಫಲವನ್ನು ಕೊಡ್ತದೆ, ಮಂಗಲಾಚರಣೆ ಮಾಡಿದಾಗಲೇ ಅದು. ಯಾಕೆಂದ್ರೆ ವಿಷ್ಣೋ ಪರಮ ಮಂಗಲಸ್ಯ ವಾಚಕತ್ವೇನ ಅತಿಪ್ರಿಯತ್ವಾತ್. ಪರಮಮಂಗಲನಾದಂಥ ಪವಿತ್ರಾಣಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ ಅಂತ ಏನು ಭಗವಂತ ಇದ್ದಾನೆ, ಪವಿತ್ರಂ ಮಂಗಲಂ ಪರಂ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಸ್ತುತನಾಗಿದ್ದಾನೆ. ಅವನ ನಾಮ ಅದು. ದುರ್ಧರೋಥಾಪರಾಜಿತ, ವಿಷ್ಣು ಸಹಸ್ರನಾಮದಲ್ಲಿ ದುರ್ಧರ, ಅದಾದ್ಮೇಲೆ ಅಥ ಅಪರಾಜಿತ ಅಂತ ಹೀಗಿದೆ. ಅಲ್ಲಿ ಅಥ ಅನ್ನೋದು ಭಗವಂತನ ನಾಮವಾಗಿ ಬಂದಿದೆ. ಕ್ಷೇತ್ರಜ್ಞೋಕ್ಷರ ಏವಚ, ಇದನ್ನು ಕೂಡ ಗಮನಿಸಬೇಕು. ಹಿಂದೆ ವಿಷ್ಣು ಸಹಸ್ರನಾಮ ಕೇಳಿದವರು ಅದನ್ನು ಕೇಳಿರ್ತೀರಿ. ನಾವು ಏವ ಮತ್ತು ಚ ಅವೆಲ್ಲ ಬಂದಾಗಿದೆ ಈಗ. ಚ ಅಂದರೆ ಗುಣೋಚ್ಚಯ ಸ್ವರೂಪ, ಏವ ಅಂದರೆ ಒಂದು ಜಗತ್ತನ್ನು ಹಿಡಿತದಲ್ಲಿ ಇಟ್ಕೊಂಡಂಥವನು ಅಂತ ಹೀಗೊಂದೇನೋ ಅರ್ಥ ಹಿಂದೆ ಅಲ್ಲಿ ಹೇಳಿದ್ದೀನಿ. ಅಥ ಅನ್ನೋದು ಇನ್ನೂ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಬಂದಿಲ್ಲ. ಅಂತೂ ಅಥ ಅಂತ ಅನ್ನೋದು ಕೂಡ ಆ ಭಗವಂತನಿಗೆ ವಾಚಕವಾದಂಥದ್ದೇ. ಮುಂದೆ ಅಥ ಶಬ್ದ, ಅತಃ ಅಂತ ಶಬ್ದ ಇದೆ, ಅದು ಹೇತು ಅನ್ನೋದನ್ನು ಸೂಚನೆ ಮಾಡ್ತದೆ. ಏನು ಹೇತು, ಕಾರಣ ಏನು ಅಂದರೆ, ಪ್ರತಿಯೊಬ್ಬನಿಗೂ ಕೂಡ ನನಗೆ ದುಃಖ ಬೇಡ, ಸುಖವೇ ಆಗಲಿ ಅಂತ ಹೀಗೆ ನಿಶೇಷ ದುಃಖ ನಿವೃತ್ತಿ ಮತ್ತು ಪರಮ ಸುಖಾವಾಪ್ತಿ ಅಂತ ಇವೆರಡು ಇಚ್ಛೆ, ನಮ್ಮ ಇಚ್ಛೆಗೆ ವಿಷಯ ಆಗಿವೆ. ನಮಗಿವು ಬೇಕು ಅಂತ ನಮಗೆಲ್ರಿಗೂ ಕೂಡ ಇದೆ. ಆದ್ದರಿಂದ ಸದಾ ಹೃದಯ ಕೃತ, ಯಾವತ್ತೂ ಕೂಡ ಆ ನಿಶೇಷ ದುಃಖ ನಿವೃತ್ತಿಯನ್ನು, ಸಕಲ ದುಃಖವೂ ಪರಿಹಾರ ಆಗಲಿ ಅನ್ನೋ ವಿಷಯವನ್ನ, ಮತ್ತೆ ಇನ್ನು ಪರಮ ಸುಖ ಪ್ರಾಪ್ತಿ ಆಗಲಿ ಅನ್ನೋದನ್ನು ನಾವು ಹೃದಯದಲ್ಲಿ ಇಟ್ಕೊಂಡಿರ್ತೇವೆ. ಅದನ್ನೇ ಇಲ್ಲಿ ಅತಃ ಅಂತ ಹೇಳೋದು. ಒಟ್ಟಾರೆ ತಾತ್ಪರ್ಯ ಏನಾಯಿತು, ಅತಃ ಅಂದ್ರೆ ಏನಾಯಿತು ಅಂದರೆ, ಯಾವ ಕಾರಣದಿಂದ ಬ್ರಹ್ಮ ಜಿಜ್ಞಾಸ ಇಲ್ಲದೆ ಇದ್ರೆ, ಪರಮಾತ್ಮನ ಕುರಿತು ಜಿಜ್ಞಾಸೆ ಮಾಡದೆ ಹೋದರೆ ಪರಮ ಸುಖನೂ ಸಿಗೋದಿಲ್ಲ, ದುಃಖ ಪರಿಹಾರನೂ ಆಗೋದಿಲ್ಲ. ಇದನ್ನು ಮಾಡಿದರೆ ಖಂಡಿತ ಆಗೇ ಆಗ್ತದೆ. ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ ಮಾಡಲೇಬೇಕು. ವ್ಯಾಖ್ಯಾನತ್ವಾತ್ ಸರ್ವವಾಚಾಂ ಸರ್ವವಾಗಾತ್ಮತಾ ಭವೇತ್ ಇದು ಸಾಮಸಂಹಿತಾಯಾಮ್. ಸರ್ವಮೂಲದಲ್ಲೇ ಸಾಮಸಂಹಿತ ಅಂತ ಛಾಂದೋಗ್ಯ ಭಾಷೆ ಇತ್ಯಾದಿ ಕಡೆ ಎಲ್ಲಿಯಾದರೂ ಬಂದಿರ್ತದೆ. ಅಲ್ಲಿ ಈ ಸರ್ವ ವಾಕ್ಯಗಳು ಕೂಡ, ವಾಕ್ಯ ರಾಶಿಯೂ ಕೂಡ ಅಕಾರದ ವ್ಯಾಖ್ಯಾನ ರೂಪವಾಗಿವೆ ಅಂತ ಬಂದಿರ್ತದೆ. ತಥೌ ಪ್ರಾಣಾತ್ಮಕೌ ಪ್ರೋಕ್ತೌ ಪ್ರಾಣಂ ಪ್ರಣೇತಾರಂ ವಿಷ್ಣು ವಾಚಕತ್ವೇನ ಆಪ್ತೌ. ಪ್ರಾಣಾತ್ಮಕವು ಅಂದ್ರೆ ಏನರ್ಥ, ಪ್ರಾಣ ಶಬ್ದವಾಚ್ಯನಾದ. ಪ್ರಾಣ ಅಂದ್ರೆ ಪ್ರಣೇತ ಅಂತ ಅರ್ಥ. ಪ್ರಣಯನಾಥ್ ಪ್ರಾಣ ಅಂತ ತೈತರಿಯ ಉಪನಿಷತ್ತು ಅಂತ ನೆನಪಿದೆ. ಹೀಗೆ ಪ್ರಾಣ ಅಂದ್ರೆ ಜಗತ್ತನ್ನು ಮುನ್ನಡೆಸುವಂಥ ಭಗವಂತ ಅಂತ ಅದರ ತಾತ್ಪರ್ಯ. ಆದ್ರಿಂದ ಪ್ರಾಣಾತ್ಮಕ ಅಂದ್ರೆ ಪ್ರಣೇತಾರನಾದ, ಸರ್ವರಿಗೂ ಚೇಷ್ಟಕನಾದಂತಹ ವಿಷ್ಣುವನ್ನ ಅವು ಹೊಂದಿವೆ. ಆತ್ಮ ಅಂದ್ರೆ ಆಪ್ತಿಯನ್ನು ಪಡೆದಿರುವಂಥದ್ದು ಅಂತ ಅರ್ಥ. ವಿಷ್ಣುವನ್ನು ಹೊಂದಿವೆ ಅಂತ ವಾಚಕತ್ವೇನ ಆಪ್ತವು, ಅವೆರಡು ಶಬ್ದಗಳು. ಅಥ ಶಬ್ದದ ನಿಷ್ಪತ್ತಿ ಏನು ಅಂದ್ರೆ, ಅರ್ಥ ಅನ್ನೋ ಧಾತು. ಇಲ್ಲಿ ಕಲ್ಪದ್ರುಮ ಡಿಕ್ಷನರಿಗೆ ಅನುಸಾರವಾಗಿ ಹೀಗೆ ಹೇಳ್ತಾರೆ, ಅರ್ಥ ಅಂತ ಧಾತು. ಅರ್ಥ ಉಪಯಾಂಚಾಯಾಮ್, ಹೀಗೆಲ್ಲ ಬೇಡುವುದು ಅಂತ ಅರ್ಥ ನಮಗದು ಗೊತ್ತಿದೆ. ಆದ್ರಿಂದ ಅರ್ಥಧಾತುವಿಗೆ ಈ ಡ ಪ್ರತ್ಯಯ ಬಂದಿದೆ. ಮತ್ತೆ ಅದಕ್ಕೆ ಅಲ್ಲಿರುವಂತಹ ರಕಾರ ಅಂತಂದು ಲುಪ್ತವಾಗಿದೆ. ಪ್ರಶೋಧರಾದಿ ಗಣದಲ್ಲಿ ಅದು ಸೇರಿರುವುದರಿಂದ ಆ ಗಣದಲ್ಲಿ ಸೇರಿರುವ ಶಬ್ದಗಳಿಗೆ ನಡುವೆ ಇಂಥ ಕೆಲವು ಲೋಪಗಳು ಕಾಣ್ತವೆ. ಆದ್ರಿಂದ ನಡುವಿರುವಂತಹ ರಕಾರಕ್ಕೆ ಲೋಪ ಆಗಿಬಿಟ್ಟಿದೆ, ಅಥ ಅಂತ ಆಗಿದೆ ಅಂತ ಇದು ಈಗಿನ ವ್ಯಾಕರಣದ ನಿಷ್ಪತ್ತಿ. ಅಂತೂ ಅರ್ಥ ಉಪಯಾಂಚಾಯಂ ಅಂದ್ರೆ ಅರ್ಥ್ಯತೆ,
ಭಗವಂತ ನಮ್ಮಿಂದ ಬೇಡಲ್ಪಡ್ತಾನೆ. ನಾವು ಅವನನ್ನ ಜ್ಞಾನ ಐಶ್ವರ್ಯ ಇತ್ಯಾದಿ ಕಾರಣಕ್ಕಾಗಿ ಅವನನ್ನ ಬೇಡ್ತೀವಿ, ಅವನನ್ನು ನಾವು ಸಮೀಪಿಸ್ತೀವಿ. ಆದ್ದರಿಂದ ಆತ ಅರ್ಥ ಅಂತ ಹೀಗೆ ನಾವು ತಿಳ್ಕೊಳ್ಬೋದು. ಮತ್ತೆ ಅರ್ಥ್ಯತೆ ಅಂದ್ರೆ ಬೇಡುವುದು ಮಾತ್ರ ಅಲ್ಲ, ನಾವು ಅವನನ್ನ ಪ್ರಾರ್ಥನೆ ಮಾಡ್ತೀವಿ ಅಂತ ಒಂದು ಅರ್ಥ, ಈಗಾಗಲೇ ನಾವು ಅದನ್ನು ಹೇಳಿದ್ದು. ಇನ್ನೊಂದು, ಅವನನ್ನು ಹೊಂದಬೇಕು ಅಂತ ಬಯಸ್ತೇವೆ. ಮುಕ್ತಾನಾಂ ಸಂಸಾರದಲ್ಲಿರುವವರಿಗೂ ಎಲ್ರಿಗೂ ಅವನೇ ಗತಿ ಆದ್ರಿಂದ ಅವನನ್ನ ಹೊಂದಬೇಕು ಅಂತ ನಾವು ಬಯಸ್ತೀವಿ. ಒಟ್ಟಾರೆ ಎಲ್ಲ ಅರ್ಥನೂ ಹೆಚ್ಚು ಕಡಿಮೆ ಒಂದೇ ಆಯಿತು. ಅದರಿಂದ ಅರ್ಥ್ಯತೆ ಐತಿ ಅರ್ಥ ಅಂತ ಹೀಗೊಂದು ಅರ್ಥ. ಇನ್ನೊಂದು ಈ ಅರ್ಥ ಅನ್ನೋ ಧಾತುವಿಗೆ ಮೀನಿಂಗ್ ಅಂತ ಅರ್ಥ ಇದೆಯಲ್ಲ, ಸಕಲ ಶಾಸ್ತ್ರಗಳಿಗೂ ಅವನೇ ಅರ್ಥ. ಆದ್ರಿಂದ ಅವನು ಅರ್ಥನೂ ಹೌದು ಅಥನೂ ಹೌದು. ಇದು ನಡುವಿರುವ ರಕಾರ ಲುಪ್ತ ಆಗ್ತದೆ ಅಂತ ಏನು ಬಂತಲ್ಲ, ಇದು ಇವತ್ತಿನ ಪಾಣಿನಿ ವ್ಯಾಕರಣದ ಪ್ರಕಾರ ಪುರುಷೋದರಾದಿಗಣ ಅದಕ್ಕೊಂದು ಡ ಅಂತ ಒಂದು ಪ್ರತ್ಯಯ, ಆ ಥರ ಪ್ರತ್ಯಯ ಹೇಳಿ ಅದಕ್ಕೊಂದು ಅರ್ಥ ಹೇಳುವುದು ಪಾಣಿನಿ ಶೈಲಿ. ಆದರೆ ನಾವೀಗಾಗಲೇ ಹಿಂದೆ ಎಷ್ಟೋ ಸರಿ ನೋಡಿದ್ದೇವೆ, ಇಂಥ ವ್ಯರ್ಥವಾದ ಪ್ರತ್ಯಯಗಳನ್ನ ಹೇಳಿ ರೂಪ ನಿಷ್ಪತ್ತಿ ಮಾಡ್ಲಿಕ್ಕೋಸ್ಕರನೇ ಆ ಪ್ರತ್ಯಯವನ್ನು ಹೇಳುವುದು, ಅದಕ್ಕೆ ಬೇರೆ ಏನು ಪ್ರಯೋಜನ ಇಲ್ಲದೆ ಇರುವುದು ಆಚಾರ್ಯರಿಗೆ ಸಮ್ಮತ ಅಲ್ಲ. ಆದ್ರಿಂದ ಅವ್ರು ಬೇರೆ ಬೇರೆ ಥರ ನಿಷ್ಪತ್ತಿಗಳನ್ನ ತೋರಿಸ್ತಿರ್ತಾರೆ. ಹಿಂದೆ ಅದನ್ನು ಹೇಳಿದ್ದೇನೆ. ಈ ಉದಾಹರಣೆಗೆ ರಾತ್ರಿ ಅಂತಿದೆ. ರಾತ್ರಿ ಅನ್ನೋಲ್ಲಿ ಈಗಿನ ವ್ಯಾಕರಣದ ಪ್ರಕಾರ ರಾ ಅಂತ ಧಾತು, ತ್ರಿ ಅಂತ ಪ್ರತ್ಯಯ. ಏನು ಕೊಡ್ತದೆ ಅಂತ ಅರ್ಥ. ಏನು ಕೊಡ್ತದೆ ಅಂದ್ರೆ ಸುಖ ಕೊಡ್ತದೆ, ಸ್ವಲ್ಪ ವಿಶ್ರಾಂತಿ ಕೊಡ್ತದೆ. ತ್ರಿ ಅಂತ ಪ್ರತ್ಯಯ. ತ್ರಿ ಅಂತ ಯಾಕೆ ಪ್ರತ್ಯಯ ಬರಬೇಕು? ಯಾಕಂದ್ರೆ ರಾತ್ರಿ ಅನ್ನೋ ಶಬ್ದ ನಿಷ್ಪನ್ನ ಆಗಬೇಕಾಗಿದೆ. ಇದು ಇಷ್ಟೇ ವ್ಯಾಕರಣದ ಇತಿಮಿತಿ. ಆದರೆ ಆಚಾರ್ಯ ಹೇಳ್ತಾರೆ, ರತಿತತ್ವಾತ್ ಪರೋ ವಿಷ್ಣು ರಾತ್ರಿ ರೀತ್ಯ ವಿಧೀಯತೆ. ನೀವು ಈಗಿನ ವ್ಯಾಕರಣದ ಪ್ರಕಾರ ರಾ ಅಂದ್ರೆ ಕೊಡೋದು ಅಂತ ಅರ್ಥ ಇಟ್ಕೊಂಡ್ರೆ, ಏನು ಕೊಡೋದು ಅಂದ್ರೆ ಅಂಡರ್ಸ್ಟುಡ್, ಅದು ಸುಖ ಕೊಡೋದು, ನೆಮ್ಮದಿ ಕೊಡೋದು, ವಿಶ್ರಾಂತಿ ಕೊಡೋದು ಅಂತ. ಅದು ನೀವು ಅಂಡರ್ಸ್ಟುಡ್ ಯಾಕೆ ಮಾಡ್ಕೋಬೇಕು? ಆ ಶಬ್ದದಲ್ಲೇ ಅದು ಸಿಗ್ತದಲ್ಲ. ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ, ರತಿ ರ, ರಾತ್ರಿ ಅನ್ನುವಲ್ಲಿ ರತಿ ಮತ್ತು ರ ಇಷ್ಟು ಶಬ್ದಗಳಿವೆ. ರತಿ ಅಂದ್ರೆ ಸುಖ ಅಂತ ಅರ್ಥ, ರ ಅಂದ್ರೆ ಕೊಡೋದು ಅಂತ ಅರ್ಥ. ಅದನ್ನ ಅದು ಅಂಡರ್ಸ್ಟುಡ್ ಮಾಡ್ಕೊಳ್ಬೇಕಾದ ಅಗತ್ಯ ಏನಿಲ್ಲ. ರತಿತತ್ವಾತ್ ಪರೋ ವಿಷ್ಣು ರಾತ್ರಿ ತ್ಯಭಿಧೀಯತೆ. ರತಿ ರ ಇದ್ದದ್ದೇ ರಾತ್ರಿ ಅಂತಾಗಿದೆ. ಅದರಲ್ಲೂ ಅಧಿಕ ಸುಖ, ಹ್ರಸ್ವ ಇದ್ದದನ್ನು ದೀರ್ಘ ಮಾಡ್ಲಿಕ್ಕೆ ಏನು ಕಾರಣ? ಅಧಿಕ ಸುಖ ಕೊಡುವವನಾದ್ರಿಂದ ಅವನು ರಾತ್ರಿ ಅಂತ ಹೀಗೆ ಆಚಾರ್ಯ ಅರ್ಥ ಹೇಳಿದ್ದಾರೆ. ಇದು ಒಂದು ನಿಷ್ಪತ್ತಿ ಅವ್ರು ತೋರಿಸಿದ್ದು. ಇಂಥದ್ದು ಅನೇಕ ಕಡೆ ತೋರಿಸಿದ್ದಾರೆ. ಅದನ್ನ ನಾವು ಗೈಡ್ಲೈನ್ ಆಗಿ ಇಟ್ಕೊಂಡು ಈ ಥರದ ಬೇರೆ ಬೇರೆ ಅರ್ಥಗಳನ್ನ ಹೇಳೋ ಪ್ರಯತ್ನ ಮಾಡಬೇಕು. ಅಥ ಅನ್ನೋಲ್ಲಿ ಕೂಡ ಅಕಾರ ಅಂತ ಅನ್ನೋದು ಅವನು ಭಿನ್ನ ಅನ್ನೋದನ್ನ ಹೇಳ್ತದೆ. ಥ ಅಂತ ಅನ್ನೋದು ಅವನ ಸ್ಥಿತಿಯನ್ನು ಹೇಳ್ತದೆ. ಇಲ್ಲೇ ಬಂದಿದೆಯಲ್ಲ, ಅಥ ಅಂತನೋಲ್ಲಿ ತಕಾರ ಥಕಾರವು ವಿಷ್ಣು ವ್ಯಾಪ್ತಿವಾಚಿನವು ಅಂತ ಬಂದಿದೆ. ಈ ಗರುಡ ಪುರಾಣದ ಶ್ಲೋಕ ನಾವು ನೋಡ್ತಾ ಇದೀವಲ್ಲ ಈಗ. ಅಥ ತಥೌ ಪ್ರಾಣಾತ್ಮಕವು ಪ್ರೋಕ್ತವು ವ್ಯಾಪ್ತಿ ಸ್ಥಿತ್ಯಭಿಧಾಯಕವು ಅಂತ ಗರುಡ ಪುರಾಣದಲ್ಲೇ ಬಂದಿದೆ. ಆದ್ರಿಂದ ಥಕಾರಕ್ಕೆ ಏನರ್ಥ ಅಂದ್ರೆ ಸ್ಥಿತಿಯನ್ನ, ಭಗವಂತನ ಸ್ಥಿತಿಯನ್ನ, ಅವನು ಸ್ಥಿರ ಅನ್ನೋ ಅರ್ಥವನ್ನು ಹೇಳ್ತದೆ. ಅನಾದಿ ಕಾಲದಿಂದಲೂ ಹಿಂದೂ ಇಂದು ಮುಂದೆಯೂ ಎಂದೆಂದೂ ಒಂದೇ ರೀತಿಯಾಗಿರುವವನು ಅನ್ನೋ ಅರ್ಥವನ್ನು ಥ ಹೇಳ್ತದೆ. ಆಮೇಲೆ ಅಕಾರ ಅನ್ನೋದು ಅವನು ಸರ್ವ ಜಗತ್ತಿಗಿಂತಲೂ ಭಿನ್ನ, ಗುಣವಿಶಿಷ್ಟ, ದೋಷರಹಿತ ಅನ್ನೋದನ್ನು ಹೇಳ್ತದೆ. ಹೀಗೆ ಅಥ ಶಬ್ದ ಆ ಭಗವಂತನ ಸ್ತೋತ್ರ ಮಾಡ್ತದೆ ಅಂತ ನಾವು ಆಚಾರ್ಯಗೆ ಸಮ್ಮತ ಆಗುವ ರೀತಿಯಲ್ಲಿ ತಿಳ್ಕೋಬಹುದು. ಅದು ಹಿಂದೆ ನನಗೆ ನೆನಪಾಗಿದ್ರೆ ಮೊದಲೇ ಪೂರ್ವಾವಲೋಕನದಲ್ಲಿ ಇನ್ನಷ್ಟು ತಯಾರಿ ಮಾಡ್ಕೊಳ್ತಿದ್ದೆ. ಈಗ ಸದ್ಯಕ್ಕೆ ಹೊಳೆದನ್ನಷ್ಟು ಹೇಳಿದ್ದೇನೆ. ಮುಂದೆ ತತ್ರ ಆದಿಸೂತ್ರಸ್ಯ ಇದಂ ಸಂಗತ್ಯಾದಿ ತ್ರಿಗುರು ಪಂಡಿತರ ವ್ಯಾಖ್ಯಾನದ ಆಯಿತು. ಮುಂದೆ ತತ್ವಪ್ರಕಾಶಿಕಾದಲ್ಲಿ ಆ ಮೊದಲ ಸೂತ್ರಕ್ಕೆ ಹೀಗೆ ಸಂಗತಿ ಮೊದಲಾದಗಳನ್ನು ನಾವು ತಿಳ್ಕೋಬೇಕು. ಅಲ್ಲಿ ಟಿಪ್ಪಣಿಗಳ ಪ್ರಕಾರ ಅಧ್ಯಾಯ ಸಂಗತಿ, ಅಧಿಕರಣ ಸಂಗತಿ, ಮತ್ತೆ ಪಾದ ಸಂಗತಿ, ಹೀಗೆಲ್ಲ ಶಾಸ್ತ್ರ ಸಂಗತಿ, ಹೀಗೆ ವೇದವಾಕ್ಯ ಸಂಗತಿ, ಹೀಗೆ ಅನೇಕ ಥರದ ಸಂಗತಿಗಳಿರ್ತವೆ. ಸಂಗತಿ ಅಂದ್ರೆ ಸಂಬಂಧ ಅಂತ ಅರ್ಥ. ಅದನ್ನ ಕನ್ನಡದ ಅನುವಾದದ ಪುಸ್ತಕದಲ್ಲಿ ಪುರಾಣಿಕಾಚಾರ್ಯರ ನೇತೃತ್ವದಲ್ಲಿ ಆಗಿದ್ರಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಅಷ್ಟು ವಿವರವಾಗಿ ಸದ್ಯ ಬೇಡ, ಅದು ನಾವು ಮುಂದೆ ಮುಂದೆ ನೋಡ್ತಿರ್ತೇವೆ. ಆದ್ರೂ ನೀವು ನೋಡುವಾಗ ಅದು ನೋಡ್ಬೋದು. ಮೊದಲನೇ ಸೂತ್ರಕ್ಕೆ ಇದು ಈ ಮುಂದೆ ನಾವು ಸಂಗತ್ಯಾದಿಗಳನ್ನ, ಸಂಗತಿ ಮೊದಲಾದವುಗಳನ್ನು ಈ ಮುಂದೆ ಹೇಳ್ತೇವೆ ಅಂತ ತಾತ್ಪರ್ಯ. ಬ್ರಹ್ಮಜಿಜ್ಞಾಸ ಈ ಮೊದಲನೇದಾಗಿ ಶಾಸ್ತ್ರ ಸಂಗತಿ. ಶಾಸ್ತ್ರಕ್ಕೂ ಈ ಸೂತ್ರಗಳಿಗೂ ಸಂಗತಿ ಬೇಕು. ಅದೇನು ಸಂಗತಿ ಇದೆ? ಸಂಗತಿ ಅಂದ್ರೆ ಸಂಬಂಧ. ಸಂಬಂಧ ಅಂದ್ರೆ ನಿಮ್ಗೆ ಇನ್ನೂ ಹೇಳ್ಬೇಕು ಅಂದ್ರೆ ಅದು ಹೇಗೆ ಪ್ರಸ್ತುತ, ಹೇಗೆ ಅದು ರಿಲೆವೆಂಟ್ ಅಂತ ಅನ್ನೋದನ್ನ ನೋಡ್ಲಿಕ್ಕೆ ಹೊರಟಿರ್ತೇವೆ. ಇಲ್ಲಿ
ಶಾಸ್ತ್ರದ ಜೊತೆಗೆ ಸಕಲ ವೇದಾದಿ ಶಾಸ್ತ್ರಗಳ ಜೊತೆಗೂ ಬ್ರಹ್ಮಸೂತ್ರಕ್ಕೂ ಸಂಗತಿ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ಆ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಸಮರ್ಥನೆ ಮಾಡಿದ್ದಾರೆ. ಆದ್ರಿಂದ ಸಕಲ ಶಾಸ್ತ್ರಗಳಿಗೂ ಈ ಬ್ರಹ್ಮಸೂತ್ರಕ್ಕೂ ಸಂಗತಿ ಬಂತು. ನಿಮಗೆ ಸುಖ ಪ್ರಾಪ್ತಿ ದುಃಖ ಪರಿಹಾರ ಆಗಬೇಕು ಅಂತಿದ್ರೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಸಕಲ ಶಾಸ್ತ್ರಗಳಿಗೂ ಮತ್ತೆ ಈ ಬ್ರಹ್ಮಸೂತ್ರಗಳಿಗೂ ಒಂದು ಸಂಗತಿ ಅಂದ್ರೆ ಸಂಬಂಧ ಬಂತು. ಇಲ್ಲದೆ ಹೋಗಿದ್ರೆ ಅನ್ಯಥಾ ಶಾಸ್ತ್ರಸ್ಯ ಅನಾರಂಭಣೀಯತ್ವ ಪ್ರಸಂಗಾತ್ ಏತತ್ ಸಮರ್ಥನೀಯಂ. ಅದಿಲ್ಲದೆ ಹೋಗಿದ್ರೆ ಕರ್ತವ್ಯತ್ವವನ್ನ ಈ ಒಂದು ಸಂಗತಿ ಇತ್ಯಾದಿಗಳು ಇಲ್ಲದೆ ಹೋಗಿದ್ರೆ ಶಾಸ್ತ್ರವೆಲ್ಲವೂ ಅನಾರಂಭಣೀಯ ಆಗಬೇಕಾದಿತ್ತು. ಶಾಸ್ತ್ರದ ಸಂಗತಿಯೇ ಇಲ್ಲದೆ ಹೋದ್ರೆ ಶಾಸ್ತ್ರ ಅಂತ ಅನ್ನೋದು ಅನಾರಂಭಣೀಯ ಆಗಬೇಕಾದಿತ್ತು. ಸಕಲ ವೇದಾದಿ ಶಾಸ್ತ್ರಗಳು ಅನಾರಂಭಣೀಯ ಆಗಬೇಕಾದಿತ್ತು. ಬ್ರಹ್ಮಸೂತ್ರಗಳು ಕೂಡ ಅನಾರಂಭಣೀಯ ಆಗಬೇಕಾದಿತ್ತು. ಆದ್ರಿಂದ ಅದನ್ನು ಸಮರ್ಥನೆ ಮಾಡಲೇಬೇಕು. ನಾವು ಕರ್ತವ್ಯತ್ವವನ್ನು ಸಮರ್ಥನೆ ಮಾಡಬೇಕು, ಶಾಸ್ತ್ರದ ಸಂಗತಿಯನ್ನು ಕೂಡ ಸಮರ್ಥನೆ ಮಾಡಬೇಕು. ಅಧ್ಯಾಯ ಪಾದ ಸಂಗತಿಸ್ತು ಆನಂದಮಯಾಧಿಕರಣಂ ಆರಭ್ಯೈವ ಗವೇಷಣೀಯ. ಈಗ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ನಾವೀಗ ಆರಂಭದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಅಧ್ಯಾಯ ಸಂಗತಿ, ಪಾದ ಸಂಗತಿ ಮೊದಲಾದ ಸಂಗತಿಗಳಿವೆ. ಅವನ್ನೆಲ್ಲ ಈಗ ಮೊದಲ ಸೂತ್ರಕ್ಕೆ ನಾವೇನು ಹುಡುಕಾಡಬೇಕಾಗಿಲ್ಲ. ಈ ಜಿಜ್ಞಾಸಾಧಿಕರಣ ಅಂತ ಈಗಿದೆ. ಮುಂದೆ ಸಮನ್ವಯಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಈಕ್ಷತ್ಯಾಧಿಕರಣ, ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಸಮನ್ವಯಾಧಿಕರಣ, ಈಕ್ಷತ್ಯಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಹೀಗೆ ಮೊದಲ ಅಧಿಕರಣಗಳೇನಿವೆ, ಮೊದಲ 5 ಸೂತ್ರಗಳು, ಇಲ್ಲೆಲ್ಲ ಅಧ್ಯಾಯ ಸಂಗತಿ ಇತ್ಯಾದಿಗಳನ್ನ ಹುಡುಕ್ಬೇಕಾಗಿಲ್ಲ. ಅದನ್ನ ನಾವು ಮುಂದೆ ಆನಂದಮಯೋಭ್ಯಾಸ ಅಂತ ಸೂತ್ರ ಪ್ರಾರಂಭ ಆಗ್ತದಲ್ಲ, ಅಲ್ಲಿಂದನೇ ಆರಂಭಿಸಿ ನೋಡಿದ್ರೆ ಸಾಕು. ಗವೇಷಣೀಯ ಅಂದ್ರೆ ಅನ್ವೇಷಿಸಲ್ಪಡಬೇಕು. ಆನಂದಮಯಾಧಿಕರಣವನ್ನು ಆರಂಭಿಸಿಯೇ. ತತಃ ಅರ್ವಾಕ್ತನಾನಾಂ ಅಧಿಕರಣಾನಾಂ ಅಧ್ಯಾಯ ಪಾದ ಪೀಠತ್ವಾತ್. ಮೊದಲು ಬರುವಂತಹ ಈ 5 ಅಧಿಕರಣಗಳು, ಜಿಜ್ಞಾಸಾಧಿಕರಣಾದಿ 5 ಅಧಿಕರಣಗಳು, ಇವು ಅಧ್ಯಾಯ ಮುಂದೆ ಒಟ್ಟಾರೆ ಅಧ್ಯಾಯ ಏನಿದೆ ಅದರ ಪಾದಪೀಠ ರೂಪವಾಗಿ, ಹಿನ್ನೆಲೆ ರೂಪವಾಗಿ ಇವೆ. ಆದ್ರಿಂದ ಇಲ್ಲಿ ಆ ಅಧ್ಯಾಯ ಪಾದ ಸಂಗತಿ ಇತ್ಯಾದಿಗಳನ್ನ ನಾವೇನು ಹುಡುಕಬೇಕಾಗಿಲ್ಲ. ಪ್ರಥಮಾಧಿಕರಣತ್ವಾತ್ ಶ್ರುತಿ ವಿಚಾರಸ್ಯ ಅದ್ಯಾಪಿ ಅನವಸರತ್ವಾತ್ ನ ಅಧಿಕರಣ ಶ್ರುತಿ ಸಂಗತಿ ಚ. ಇಲ್ಲಿ ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ, ಪಾದ ಸಂಗತಿ ಅಂತ ಇಷ್ಟು 3 ಬಂತು. ಆ ಶಾಸ್ತ್ರ ಸಂಗತಿ ಅಂತೂ ಈಗ ಇದ್ದೇ ಇದೆ. ಅದ್ರ ಬಗ್ಗೆ ಇಲ್ಲೇ ನಾವು ತೋರಿಸ್ಕೊಟ್ಟಾಯ್ತು. ಶಾಸ್ತ್ರಕ್ಕೂ ಬ್ರಹ್ಮಸೂತ್ರಗಳಿಗೂ ಏನು ಸಂಗತಿ ಅಂದ್ರೆ ಶಾಸ್ತ್ರವನ್ನ ಓದಬೇಕು ಅಂತ ಹೇಳಿಕೊಟ್ಟಿದ್ದಾರೆ, ಇಲ್ಲಿ ಸಮರ್ಥನೆ ಮಾಡಿದ್ದಾರೆ. ಅದರಿಂದ ಶಾಸ್ತ್ರ ಸಂಗತಿ ಇದೆ. ಇನ್ನ ಅಧ್ಯಾಯ ಸಂಗತಿ ಮತ್ತು ಪಾದ ಸಂಗತಿಯನ್ನು ಈಗ ಹುಡುಕಬೇಡಿ, ಮುಂದೆ ಹುಡುಕ್ರಿ ಅಂತ ಹೇಳ್ತಿದ್ದಾರೆ. ಇನ್ನ ಈ ಅಧಿಕರಣ ಸಂಗತಿ ಮತ್ತು ಶ್ರುತಿ ಸಂಗತಿ, ಆಯಾ ಅಧಿಕರಣಗಳು ಅಂತ ಒಂದಿರ್ತದಲ್ಲ, ಅದಕ್ಕೊಂದು ಸಂಬಂಧ ಇರ್ತಿರ್ತದೆ. ಹಿಂದಿನ ಅಧಿಕರಣಕ್ಕೂ ಮುಂದಿನ ಅಧಿಕರಣಕ್ಕೂ ಸಂಬಂಧ. ಮತ್ತು ಶ್ರುತಿ ಸಂಗತಿ ಅಂದ್ರೆ ಯಾವ ವೇದ ವಾಕ್ಯದ ವಿಚಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಪ್ರತಿಯೊಂದು ಯಾವುದೋ ಒಂದು ಸೂತ್ರವೂ ಕೂಡ ಯಾವುದಾದ್ರು ಒಂದು ವೇದ ವಾಕ್ಯದ ಅಥವಾ ಪುರಾಣ ವಾಕ್ಯದ ಅರ್ಥ ನಿರ್ಣಾಯಕ ಆಗಿರ್ತದೆ, ನಮಗೆ ಗೊತ್ತಿದೆ. ಅದನ್ನ ಹಾಗೆ ವಿಚಾರ ಮಾಡುವುದನ್ನ ಶ್ರುತಿ ಸಂಗತಿ ಮತ್ತು ಅಧಿಕರಣ ಸಂಗತಿ ಅಂತಾರೆ. ಅದು ಕೂಡ ಇಲ್ಲಿ ಬೇಕಾಗಿಲ್ಲ. ಯಾಕೆಂದ್ರೆ ಇದು ಪ್ರಥಮಾಧಿಕರಣ, ಇದು ಜಿಜ್ಞಾಸಾಧಿಕರಣ. ಆದ್ದರಿಂದ ಶ್ರುತಿ ವಿಚಾರಸ್ಯ ಅದ್ಯಾಪಿ ಅನಾರಬ್ಧತ್ವಾತ್. ಯಾವುದೇ ಒಂದು ನಿರ್ದಿಷ್ಟ ವೇದ ವಾಕ್ಯದ ವಿಚಾರ ಈಗ ಇನ್ನೇನು ಪ್ರಾರಂಭ ಕಂಡಿಲ್ಲ. ಆದ್ರಿಂದ ಅಧಿಕರಣ ಸಂಗತಿ ಮತ್ತು ಶ್ರುತಿ ಸಂಗತಿಯು ಕೂಡ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಈಗ ಈ ಬ್ರಹ್ಮ ಜಿಜ್ಞಾಸೆಯನ್ನು ನಾವು ಮಾಡಬೇಕೇ ಬೇಡವೆ ಅಂತ ಒಂದು ಜಿಜ್ಞಾಸ. ಪ್ರವರ್ತನೀಯ ಬ್ರಹ್ಮ ಜಿಜ್ಞಾಸ ವಿಷಯ. ಸಂದೇಹದ ಬಗ್ಗೆ ಮುಂದೆ ಹೇಳ್ತಾರೆ. ಅಲ್ಲಿ ವಿಷಯೋ ವಿಷಯಶ್ಚೈವ ಅಂತ ಹೀಗೆಲ್ಲ. ವಿಷಯ ಅಂದ್ರೆ ಒಂದು ಪ್ರತಿಪಾದ್ಯವಾದ ವಿಷಯ. ವಿಷಯ ಎರಡನೇ ಸರಿ ವಿಷಯ ಅಂತ ಬಂದ್ರೆ ಅದಕ್ಕೆ ಸಂಶಯ ಅಂತ ಅರ್ಥ. ಅದೊಂದು ಶ್ಲೋಕ ಇದೆ, ಅದ ಕನ್ನಡ ಅನುವಾದದಲ್ಲಿ ಕೊಟ್ಟಿದ್ದಾರೆ ನೋಡಿ. ಮುಂದೆ ಟಿಪ್ಪಣಿಯಲ್ಲಿ ಎಲ್ಲೋ ಬರ್ತದೆ, ನನಗದು ಈಗ ಎಲ್ಲಿ ಬರ್ತದೆ ಅಂತ ನೋಟ್ ಮಾಡ್ಕೊಳಿಕ್ ಆಗ್ಲಿಲ್ಲ. ಒಂದು ಪ್ರತಿಯೊಂದಕ್ಕೂ ಕೂಡ ಒಂದು ವಿಷಯ ಇರಬೇಕು, ಪ್ರತಿಪಾದ್ಯ ವಿಷಯ. ಆಮೇಲೆ ಒಂದು ಸಂಶಯ ಇರಬೇಕು. ಆಮೇಲೆ ಪೂರ್ವ ಪಕ್ಷ, ತಥೋತ್ತರಂ ಅಂತ ಹೀಗೆಲ್ಲ ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿಗೆ ವಿಷಯ ಏನು ಅಂದ್ರೆ
ಬ್ರಹ್ಮ ಜಿಜ್ಞಾಸೆನೇ ವಿಷಯ. ನಾವು ನಡೆಸಬೇಕು ಪ್ರವರ್ತನೀಯ ಬ್ರಹ್ಮ ಜಿಜ್ಞಾಸ ವಿಷಯ. ನಾವು ನಡೆಸಬೇಕಾಗಿರುವಂತಹ ಬ್ರಹ್ಮ ಜಿಜ್ಞಾಸೆಯೇ ಈಗ ವಿಷಯ. ಯಾವುದ್ರ ಬಗ್ಗೆ ಜಿಜ್ಞಾಸೆ ಮಾಡ್ತೀರಿ ಅಂದ್ರೆ ಪ್ರಾರೀಪ್ಸಿತತೆಯ ಚಿತ್ತಸಂಗತ ಶಾಸ್ತ್ರ. ನಮ್ಮ ಮನಸ್ಸಿನಲ್ಲಿ ಈಗ ಶಾಸ್ತ್ರ ಅಪ್ಲೋಡ್ ಆಗಿದೆ, ಚಿತ್ತಕ್ಕೆ ಸಂಬದ್ಧ ಆಗಿದೆ. ಅದು ಹೇಗೆ ಅಂದ್ರೆ ಈ ಶಾಸ್ತ್ರ ಅಂತ ಅನ್ನೋದು ಮತ್ತು ಬ್ರಹ್ಮ ಜಿಜ್ಞಾಸ ಅನ್ನೋದು ಇವೆರಡನ್ನೂ ಕೂಡ ಪ್ರಾರಂಭ ಮಾಡಬೇಕಾಗಿದೆ. ಮುಖ್ಯವಾಗಿ ಪ್ರಾರೀಪ್ಸಿತತೆಯ ಅಂದ್ರೆ ಪ್ರಾರಂಭಿಸಲ್ಪಡಬೇಕಾದದ್ದು ಬ್ರಹ್ಮ ಜಿಜ್ಞಾಸ. ಚಿತ್ತಸಂಗತೆ ಶಾಸ್ತ್ರೆ, ಆ ಶಾಸ್ತ್ರದ ಕುರಿತಾಗಿ ಜಿಜ್ಞಾಸ ಮಾಡಬೇಕೋ ಬೇಡವೋ. ಶಾಸ್ತ್ರೇ ಬ್ರಹ್ಮ ಜಿಜ್ಞಾಸ. ಅದು ಜಿಜ್ಞಾಸ ಅನ್ನೋದು ಪ್ರಾರಂಭಿಸಿತವಾಗಿದೆ, ಈಗ ಪ್ರಾರಂಭಿಸಲಿಕ್ಕೆ ಇಚ್ಛಿಸಲ್ಪಟ್ಟಿದೆ. ಇದು ಈ ಬ್ರಹ್ಮ ಜಿಜ್ಞಾಸ ಅನ್ನುವುದೇ ವಿಷಯ. ಇದ್ರ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕಾಗಿದೆ. ಕರ್ತವ್ಯ ನವೇತಿ ಸಂದೇಹ. ಅಂತಹ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕೇ ಬೇಡವೇ ಅಂತ ಸಂಶಯ. ಮೊದಲು ವಿಷಯ ಏನು ಅಂತ ತಿಳಿಸಿದ್ರು, ಆ ವಿಷಯದ ಬಗ್ಗೆ ಇರುವ ಸಂಶಯವನ್ನು ತಿಳಿಸಿದ್ರು. ಆಮೇಲೆ ಸಂದೇಹ ಬರ್ಲಿಕ್ಕೆ ಏನ್ ಕಾರಣ ನಿಮಗೆ? ಸುಮ್ಮನೆ ಸಂದೇಹ ಬಂತ, ಯಾಕೆ ಬಂತು ನಿಮ್ಗಾಗ ಸಂದೇಹ ಅಂದ್ರೆ ಉಭಯ ವಿಧ ವ್ಯಾಪಾರ ದರ್ಶನಂ. ಕೆಲವರು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡ್ತಾ ಇದ್ದಾರೆ, ಇನ್ ಕೆಲವರು ಮಾಡ್ತಾ ಇಲ್ಲ, ಹೀಗೆಲ್ಲ ಕಂಡಿದೆ. ಆಮೇಲೆ ಈ ಜಗತ್ತಿನಲ್ಲೂ ಕೂಡ ಕೆಲವು ಜಿಜ್ಞಾಸೆಗಳನ್ನ ಕೆಲವರು ಮಾಡ್ತಾರೆ. ಅದು ವಿಜ್ಞಾನ ತಂತ್ರಜ್ಞಾನ ಇತ್ಯಾದಿಗಳ ಕುರಿತು ಜಿಜ್ಞಾಸೆ ಮಾಡ್ತಾರೆ. ಕೆಲವು ಜಿಜ್ಞಾಸೆಗಳನ್ನ ಮಾಡುವುದೇ ಇಲ್ಲ. ಈಗ ಅಲ್ಲೊಂದ್ ಕಡೆ ಎಲ್ಲೋ ಆಕಾಶ ರೋಮಂಥ ಅಂತ ಕೊಟ್ಟಿದ್ದಾರೆ ನೋಡಿ. ಈಗ ದನಗಳು ಒಂದೇನೋ ಸಾರವತ್ತಾದ ಪದಾರ್ಥ ತಿಂದ್ರೆ ಅದನ್ನ ಜಗದು ಜೀರ್ಣ ಮಾಡ್ಕೊಳ್ಳೋದಕ್ಕೊಂದು ಅರ್ಥ ಇದೆ. ಆಕಾಶ ರೋಮಂಥ ಅಂದ್ರೆ ಏನೋ ಆಹಾರವನ್ನೇ ಬಾಯಲ್ಲಿ ಇಟ್ಕೊಳ್ದೇನೆ ಸುಮ್ಮನೆ ಅದನ್ನ ಜಗಿತ ಕೂತ್ರೆ, ಬಾಯಿ ಮಾತ್ರ ಚಲಿಸ್ತಾ ಇದ್ರೆ ಅದರಿಂದ ಏನ್ ಲಾಭ ಆಗ್ತದೆ? ಹೊಟ್ಟೆಗೆ ಆಹಾರವೇ ಹೋಗಿಲ್ಲ, ಬಾಯಲ್ಲಿ ಆಹಾರವೇ ಇಲ್ಲ, ಅದನ್ನ ಜಗಿಯುವುದರಿಂದ ಏನ್ ಲಾಭ ಇಲ್ಲ. ಈಗ ಗಾಳಿ ಗುದ್ದಿ ಮೈ ನೋವು ಮಾಡ್ಕೊಳ್ಳೋದು ಅಂತಾರಲ್ಲ, ಗುದ್ದಿದ್ರೆ ಗೋಡೆಗೋ ಮತ್ತೆ ಅದಕ್ಕೂ ಗುದ್ದಿದ್ರೆ ಒಂದಿಷ್ಟು ವ್ಯಾಯಾಮ ಆದಿತ್ತು, ಎಕ್ಸರ್ಸೈಸ್ ಆದಿತ್ತು. ಗಾಳಿ ಗುದ್ದಿದ್ರೆ ಎಕ್ಸರ್ಸೈಸು ಇಲ್ಲ, ಏನೋ ಇಲ್ಲ. ಹಾಗೆ ಆಕಾಶ ರೋಮಂಥ ಅನ್ನೋದು ಅದು ಒಂಥರ. ಆಕಾಶವನ್ನ ಅಂದ್ರೆ ಬಾಯಿಯಲ್ಲಿರುವ ಅವಕಾಶ, ಸ್ಪೇಸ್ ಏನಿದೆ ಅದನ್ನೇ ಸುಮ್ಮನೆ ಜಗಿಯೋದು. ಕಾಳಿಲ್ಲ, ಕಡಿಯಿಲ್ಲ, ಹಣ್ಣು ಇಲ್ಲ, ಕಾಯಿಯೂ ಇಲ್ಲ. ಹೀಗೆ ಜಗತ್ತಿನಲ್ಲಿ ಕೆಲವು ಕೆಲಸಗಳನ್ನು ಕೆಲವರು ಮಾಡ್ತಾ ಇಲ್ಲ, ಕೆಲವರು ಮಾಡ್ತಿದ್ದಾರೆ, ಅದೆಲ್ಲ ಕಂಡಿದೆ. ಆದ್ರಿಂದ ಇಲ್ಲಿಯೂ ಕೂಡ ಇದನ್ನ ಮಾಡ್ಬೇಕೋ ಬೇಡವೋ, ಬ್ರಹ್ಮ ಜಿಜ್ಞಾಸೆಯನ್ನು ಕೂಡ ಮಾಡ್ಬೇಕೋ ಬೇಡವೋ ಅಂತ ಒಂದು ಸಂದೇಹ. ನಕರ್ತವ್ಯ ಮಾಡ್ಬೇಕಾಗಿಲ್ಲ ಅಂತ ಒಂದು ಪೂರ್ವ ಪಕ್ಷ. ಯಾಕೆಂದ್ರೆ ಇದಕ್ಕೆ ಅಧಿಕಾರಿ ಇಲ್ಲ, ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ಮತ್ತೆ ಅಧಿಕಾರಿ ವಿಷಯ ಪ್ರಯೋಜನಗಳ ನಡುವೆ ಪರಸ್ಪರ ಸಂಬಂಧ ಇಲ್ಲ. ಆದ್ರಿಂದ ಇದ್ರ ಬಗ್ಗೆ ಜಿಜ್ಞಾಸೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.